ಅವರೇ. ಅಯ್ಯಯ್ಯೋ, ಏನ್ ಮಾಡ್ತಿದ್ದೀರಾ? ಹೇಳಿ ಹೇಳಿ, ಏನಾಯ್ತು? ಮಕ್ಕಳನ್ನ ಕಳ್ತನ ಮಾಡೋದಕ್ ಬಂದಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಮೇಡಮ್, ನನ್ನ ಮಕ್ಕಳು ಕಳ್ಳಿ ಅಲ್ಲ, ನಿಮ್ಮ ಸಹಾಯ ಕೇಳ್ಕೊ ಬಂದಿರೋದು. ನೀವು ನನಗೆ ಸಹಾಯ ಮಾಡಬೇಕು, ಇಲ್ಲ ಅಂದ್ರೆ ನನ್ನ ಮಗ ಉಳಿಯೋದಿಲ್ಲ ರೀ. ನಿಮ್ಮ ಮಗನ? ಯಾರವರು? ನನ್ನ ಮಗ ಅಪಾಯದಲ್ಲಿದ್ದಾನೆ, ದುಷ್ಟರ ಕೈಗೆ ತಗ್ಲಾಕೊಂಡಿದ್ದಾನೆ. ಅವನ್ನ ಹೆಂಗ್ ಉಳಿಸ್ಕೋಬೇಕು ಅನ್ನೋದು ತಿಳಿವಲ್ದು. ಅವನ ಮುಖ ನೋಡಿ ಎಷ್ಟು ವರ್ಷ ಆಯ್ತು ಗೊತ್ತಾ? ನೀವೇ ನನ್ನ ಮಗನ್ಗೆ ದಾರಿ ತೋರಿಸ್ಬೇಕು. ನೀವಾಗಲ್ಲ ಅಂದ್ರೆ ನಿಮ್ಮ ಮುಂದೆನೆ ಪ್ರಾಣ ಬಿಟ್ಬಿಡ್ತೀನಿ. ಏನಾಯ್ತು ಅಂತ ಸರಿಯಾಗಿ ವಿವರವಾಗಿ ಹೇಳಿ. ನನ್ನ ಮಗನ್ನ ಕೂಲಿನಲ್ಲಿ ಮಾಡಿ ಸಾಕಿದ್ದೀನಿ. ಅಪ್ಪ ಇಲ್ದಿರೋ ಕೂಸ್ರಿ ಅವನು. ಇವತ್ತಿಗೆ ನನ್ನ ಮಗ ಮನೇಲಿ ನೀರು ಕುಡ್ದು ಎಷ್ಟೋ ವರ್ಷ ಆಗೋಯ್ತು. ಅವನ್ನ ನನ್ನ ಮನೆಗೆ ವಾಪಸ್ ಕರೆಸಿ ಉಳಿಸ್ಕೊಡಿ. ಇವಾಗ ನಿಮ್ ಮಗ ಎಲ್ಲಿದ್ದಾನೆ? ನನ್ನ ಮಗನ್ನ ಅವರು ಅಡಿಯಾಳಾಗಿ ಇಟ್ಕೊಂಡಿದ್ದಾರೆ ಮೇಡಮ್. ಅಮ್ಮ, ಇವ್ರು ಯಾರು? ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನು ಮಗುನ ಮನೆಗ್ ಬಿಟ್ಟು ಬರ್ತೀನಿ. ನಾನು ಭಾಳ ಹೊತ್ತು ಇರಂಗಿಲ್ರಿ. ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಜೀವಕ್ಕ ಕೂತೈತ್ರಿ. ಸಾಯಕ್ಕೆ ನಾನೇನು ಅಂಜಾಕಿಲ್ರಿ. ಸಾಯೋದಕ್ಕೆ ಮೊದಲು ನನ್ನ ಮಗನ್ಗೆ ಒಳ್ಳೇದು ಮಾಡಿ ಸಾಯ್ಬೇಕು. ಇನ್ನೊಂದು 2 ನಿಮಿಷ ಮಗುನ ಮನೆಗ್ ಬಿಟ್ಬಿಟ್ಟು ನಾನು ವಾಪಸ್ ಬರ್ತೀನಿ. ಸರಿ ಅಮ್ಮ. ಬಾ. ಅವ ಇವ್ರು ಯಾರು? ಅವ್ರು ಯಾಕೆ ನಮ್ಮ ಕಾಲಿಟ್ಕೊಂಡ್ರು? ಅದು ಏನಿಲ್ಲ, ಅವ್ರ ಮಗನ್ಗೆ ಹುಷಾರಿಲ್ಲ ಅಂತಕ್ಕಂತ. ಅಯ್ಯೋ ಪಾಪ, ದುಡ್ಡೇನಾದ್ರೂ ಕೇಳಕ್ ಬಂದಿದ್ರಮ್ಮ? ಹೌದು. ಈ ವಿಷಯನ ಮನೆಯವ್ರು ಯಾರ ಹತ್ರನೂ ಹೇಳ್ಬೇಡ, ಆಯ್ತಾ? ಯಾಕಮ್ಮ? ಅದೆಲ್ಲ ನೀನ್ ಕೇಳ್ಬಾರ್ದು. ನಿನ್ ಸೀಕ್ರೆಟ್ನ ನಾನ್ ಮೇಂಟೈನ್ ಮಾಡ್ತೀನಿ ತಾನೆ? ಹಂಗಿದ್ದಾಗ ನನ್ ಸೀಕ್ರೆಟ್ನು ನೀನ್ ಮೇಂಟೈನ್ ಮಾಡ್ಬೇಕು. ಓಕೆ ಅಮ್ಮ. ಸರಿ ಬಾ, ನಿನ್ನ ಮನೆ ಹತ್ರ ಬಿಟ್ಟು ನಾನು ಅವ್ರ ಹತ್ರ ಮಾತಾಡಕ್ ಬರ್ತೀನಿ. ಓಕೆನಾ? ಸರಿ ಅಮ್ಮ. ಬಾ. ಅಂದ್ರ ಅವ್ರಿಬ್ರು ಲಗ್ನ ಆಗೋದಿಕ್ಕ ನೀನೇ ಆ ಯೋಜನೆ ಮಾಡ್ಕೊಟವ? ಹೌದು, ನಾನೇ. ಅವಳ ತಪ್ಪು ಮಾಡಿದ್ರೇ ಮಗು ನಮ್ಗೆ ಸಿಗೋದು. ಅದಕ್ಕೆ ಐಡಿಯಾ ಕೊಟ್ಟು ಅವರಿಬ್ಬರನ್ನ ಒಂದ್ ಮಾಡಿದ್ದು. ಅನ್ನೋನ್ನ ಪಡ್ಕೊಳ್ಳೋದಕ್ಕ ನೀನ್ ಹೋಗ್ತಿರೋ ದಾರಿ ಸರಿಯಾಗದ. ಆದ್ರ ಪಲ್ಲವಿ ವಿಕ್ರಾಂತ್ ಇಬ್ರು ಒಂದಾದ್ರ ನನಗ ಅಪಾಯ ಆಗ್ತದ. ನಾನಿಷ್ಟು ವರ್ಷದಿಂದ ಕಟ್ಕೊಂಡ್ ಬಂದಿರೋ ಈ ಸಾಮ್ರಾಜ್ಯದೊಳಗ ಇದುವರೆಗೂ ಯಾರಿಗೂ ಪ್ರವೇಶ ಸಿಕ್ಕಿಲ್ಲ. ಅಷ್ಟೇ ಯಾಕ ಈ ದಂಧೆ ನಾನೇ ನಡೆಸ್ತಾ ಇರೋದಂತ ಯಾರಿಗೂ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ. ಯಾರೂ ನನ್ನ ಬೆನ್ನ ಹತ್ತ ಪ್ರಯತ್ನನೂ ಮಾಡಿಲ್ಲ. ಆ ಸಾಹಸಕ್ಕೆ ಕೈ ಹಾಕಿರೋರು ಆ ವಿಕ್ರಾಂತ್ ಮತ್ತು ಪಲ್ಲವಿ.